convener for book review, Mahasabha. I welcome Ms. Sir. Give him a big round of applause. ಸ್ಟೂಡೆಂಟ್ಸ್ ಬಾಲಮಣಿ ಮ್ಯಾಮ್ ಯಾರಂದರೆ ಮಧ್ಯಕ್ಕೆ ದ ಯಂಗ್ ಲೇಡಿ ಇನ್ ದ ಪರ್ಪಲ್ ಸಾರಿ. ಸೊ ಬಾಲಮಣಿ ಮ್ಯಾಮು 1939ನಲ್ಲಿ ಹುಟ್ಟಿರೋರು. ಜಸ್ಟ್ ಇಮ್ಯಾಜಿನ್ ಮಾಡಿರಿ. ಐ ಥಿಂಕ್ ನನ್ನ ಏಜ್ ಒಂದು 4 times ಮಲ್ಟಿಪ್ಲೈ ಮಾಡಿದ್ರೇನು ಆ ವಯಸ್ಸಿಗೆ ಮುಟ್ಟಲ್ಲ ನಾನು. ಬಟ್ ನಮ್ಮ ಬಾಲಮಣಿ ಮ್ಯಾಮ್ ಯಾಕೆ ನಮಗೆ ಭಾಳ ಸ್ಪೆಷಲ್ ಅಂದರೆ, ಯಾಕಂದರೆ ನಮ್ಮ ಅತ್ತಿಗೆಗಳು, ನಮ್ಮ ದೊಡ್ಡಮ್ಮರು, ನಮ್ಮ ಅಪ್ಪರು, ನಮ್ಮ ದೊಡ್ಡಪ್ಪರು ಎಲ್ಲರನ್ನು ಓದ್ಸರ್ ನಮ್ಮ ಬಾಲಮಣಿ ಮ್ಯಾಮ್. ಆ್ಯಂಡ್ ಐ ಥಿಂಕ್ 1950s ಅವ್ರದ್ದು ಸೇಂಟ್ ಪಾಲ್ಸ್ ಕಾನ್ವೆಂಟ್ನಲ್ಲಿ ಶುರುವಾಗಿತ್ತು ಓದಿಸೋದು. ಸೊ ಎಲ್ಲರೂ ಒಂದ್ಸತಿ ಚಪ್ಪಾಳಿ ಹಾಕಿ ನಮ್ಮ ಬಾಲಮಣಿ. ಆಮೇಲೆ ನಾವು ನಮ್ಮ ಪೂರ್ತಿ ಎಜುಕೇಷನು ಕ್ರಿಶ್ಚಿಯನ್ ಸ್ಕೂಲ್ಸ್ನಲ್ಲೇ ಮಾಡಿರೋದು. ಸೊ ಫಸ್ಟ್ ನಮ್ಮ ಬೆಂಗಳೂರಿನಲ್ಲಿ 3rd ಸ್ಟ್ಯಾಂಡರ್ಡ್ ತನಕ ಸೊಫಾಯಸ್ ಹೈಸ್ಕೂಲ್ನಲ್ಲಿ ಓದಿದ್ದೆ. ಅದಾದಮೇಲೆ ತಮಿಳ್ನಾಡಿನಲ್ಲಿ ಡಿಂಡಿಗಲ್ನಲ್ಲಿ ಕೊಡೆಕೆನಾಲ್ ಅಂತ ಬರ್ತೈತಿ, ಕೊಡೆಕೆನಾಲ್ ಸ್ಕೂಲು. ಅದನ್ನು ಒಂದು ಕ್ರಿಶ್ಚಿಯನ್ ಸ್ಕೂಲ್. ಸೊ ಅಲ್ಲಿನೂ ಓದ್ಕೊಂತ ಬಂದೀವಿ. ಸೊ ನಮಗೂ ಈಗ ಈ ವೇದಿಕೆ ಸೇಂಟ್ ಪಾಲ್ಸಿಗೆ ಬಂದಾಗ, ನಿಮ್ಮೆಲ್ಲ ಸ್ಟೂಡೆಂಟ್ಸ್ ನೋಡಿದಾಗ, ಸಿಸ್ಟರ್ಸ್ ನೋಡಿದಾಗ ನನಗೆ ಅದೇನಂತೀರಿ, ದ ವೈಸ್ ಆ್ಯಂಡ್ ಫೂಲಿಶ್ ಬಿಲ್ಡರ್ ಇನ್ ಪ್ಯಾರಬಲ್ ನೆನಪಾಯ್ತು. ಈಗ ನಿಮ್ಮ ಸ್ಟೂಡೆಂಟ್ಸಿಗೆ ನಮ್ಮ ಸಿಸ್ಟರ್ಸ್ ಹೇಳ್ಕೊಟ್ಟಿರ್ಬೋದು. ಈ ಪ್ಯಾರಬಲ್ನಲ್ಲಿ ಹೆಂಗಿರ್ತದಂದರೆ, ಇಬ್ಬರು ಬಿಲ್ಡರ್ಸ್ ಇರ್ತಾರೆ, ಮನೆ ಕಟ್ಕೊತಾರೆ. ಸೊ ದ ವೈಸ್ ಮ್ಯಾನ್ ಬಿಲ್ಡ್ಸ್ ಹಿಸ್ ಹೌಸ್ ಆನ್ ಅ ರಾಕ್ ಆ್ಯಂಡ್ ದ ಫೂಲಿಶ್ ಮ್ಯಾನ್ ಬಿಲ್ಡ್ಸ್ ಹಿಸ್ ಹೌಸ್ ಆನ್ ಸ್ಯಾಂಡ್. ಸೊ ನೀವೆಲ್ಲರೂ ದಯವಿಟ್ಟು ಇದು ಯಾವಾಗೂ ಮರಿಬೇಡ್ರಿ. ನೀವು ಮರಳ ಮೇಲೆ ಈಗ ನಿಂತ್ಕೊಂಡಿರ್ಬೋದು, ಆದರೆ ನಿಮ್ಮ ಅಕ್ಕಪಕ್ಕ ನೋಡಿದ್ರೆ ಇದೇ ನಿಮ್ಮ ರಾಕ್. ಇಲ್ಲಿ ವೇದಿಕೆ ಮೇಲೆ ಇರೋರು ಸ್ಟಾಫು, ಸಿಸ್ಟರ್ಸು, ಅಲುಮ್ನಾಗೆ ನಿಮ್ಮ ರಾಕ್. ಸೊ ದಯವಿಟ್ಟು ನಿಮ್ಮ ನಿಮ್ಮ ಸ್ಟಾಫು, ಪೇರೆಂಟ್ಸು, ಅಲುಮ್ನಾಯಿ, ಆಮೇಲೆ ಅಕ್ಕಪಕ್ಕ ಕೂತ್ಕೊಂಡಿರೋ ಎಲ್ಲ ಪಿಯರ್ಸ್, ಇವ್ರು ನಿಮ್ಮ ರಾಕು, ನಿಮ್ಮ ಫೌಂಡೇಶನ್. ಆಮೇಲೆ ಯಾವ್ದಾರ ಯುವಕರಿಗೆ ಮುಂದೆ ಈ ಜೀವನದಲ್ಲಿ ಬೆಳಿಬೇಕಂದ್ರೆ ಎಜುಕೇಷನ್ನೇ ಆ ಮಾರ್ಗ. ಆಮೇಲೆ ಅದಕ್ಕೆ ನಿಮ್ಮ ಫೌಂಡೇಶನ್ ಇರೋದೇ ನಿಮ್ಮ ಸ್ಟಾಫು, ನಿಮ್ಮ ಟೀಚರ್ಸು, ನಿಮ್ಮ ಗುರುಗಳು. ಸೊ ಕೊನೆಗೆ ನಾನು ಇದು ಏನು ಹೇಳೋಕ್ಕೆ ಇಷ್ಟಪಡ್ತೀನಂದರೆ, ಎಜುಕೇಷನ್ ಈಸ್ ದ ಫೀಲ್ಡ್ ಫಾರ್ ವಿಮೆನ್. ಯಾಕಂದರೆ ನಾವು ಈಗ ನಮ್ಮ ಮೆಡಿಕಲ್ ಕಾಲೇಜು SSIMS, ಬಾಪೂಜಿ, JJMCನಲ್ಲಿ ನಮ್ಮ ಡಾಕ್ಟರ್ಸನ್ನು ನೋಡಿದ್ರೆ ಪ್ರತಿ ಇಯರು ವಿಮೆನ್ ಜಾಸ್ತಿ ಆಗ್ತಿದ್ದಾರೆ, ಗಂಡ್ಮಕ್ಳು ಕಮ್ಮಿ ಆಗ್ತಿದ್ದಾರೆ. ಸ್ಪೋರ್ಟ್ಸ್ ಇರಲಿ, ಕಲ್ಚರಲ್ ಪ್ರೋಗ್ರಾಮ್ ಇರಲಿ, ಎಲ್ಲದರಲ್ಲೂ ಕೂಡ ದಾವಣಗೆರೆಯಲ್ಲಿ ಯಾವಾಗಲೂ ನಂಬರ್ 1 ಅಂದರೆ ಸೆಂಟ್ ಪಾಲ್ಸ್ ಕಾನ್ವೆಂಟ್. ನಾನು ಅದಾದಮೇಲೆ ಎಲ್ಲರೂ ಬೇರೆ ಬೇರೆ ಕಾನ್ವೆಂಟ್ ಅಂತ ಸೇರಿಸಿದ್ರು. ಆದರೆ ಇದಕ್ಕೂ ನಮಗೂ ಬಾಂಧವ್ಯ ಜಾಸ್ತಿ. ನಾನು 4ನೇ ಕ್ಲಾಸ್ ತನಕ ಇಲ್ಲೇ ಓದಿರೋದು. ಅದಾದಮೇಲೆ SLC ತನಕ ಇಲ್ಲೇ ಕೋ ಎಜುಕೇಷನ್ ಇತ್ತು, ಅವಾಗ ಒಟ್ಟಿಗೆ ಇಲ್ಲೇ ಓದಿದ್ದು ನಾನು. ಆಮೇಲೆ SLC ತನಕ ಇಲ್ಲೇ ಟ್ಯೂಷನಿಗೆ ಬರ್ತಿದ್ದೆ ನಾನು. ಅಡ್ವಿನ್ ಸಿಸ್ಟರು ಎಲ್ಲ ಸಿಸ್ಟರ್ಸ್ಗಳ ಜೊತೆಗೆ ನಾನು ಕಾನ್ವೆಂಟ್ ಟೂರ್ ಜೊತೆ ಹೋಗಿದ್ದೆ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ. ನಮಗೂ ನಮ್ಮ ಫಾದರ್ಗೂ ಮುನ್ಸಿಪಲ್ ಇಂಜಿನಿಯರ್ ಆಗಿದ್ರು. ಅವಾಗಿಂದನೂ ಕೂಡ ದಾವಣಗೆರೆ ಪ್ರತಿಷ್ಠಿತ ಸ್ಕೂಲ್ ಅಂದರೆ ಸೆಂಟ್ ಪಾಲ್ಸ್ ಕಾನ್ವೆಂಟು. ಫೀಸು ಜಾಸ್ತಿ ಇಲ್ಲ, ವಿದ್ಯಾಭ್ಯಾಸನೂ ಚೆನ್ನಾಗಿದೆ, ಸುರಕ್ಷತೆ ಇದೆ ಹೆಣ್ಮಕ್ಳಿಗೆ. ಯಾಕೆಂದರೆ ಫೀಸ್ ಕೂಡ ಕಮ್ಮಿ ಇಲ್ಲಿ. ಬೇರೆ ಬೇರೆ ಹೊಸ ಸ್ಕೂಲ್ಗಳು ನೋಡಿರ್ಬೋದು, ಆಗಲೇ ವರ್ಷಕ್ಕೆ ಇಷ್ಟು ಜಾಸ್ತಿ ಇರುತ್ತೆ, 70-80 ಸಾವಿರ. ಇದರಲ್ಲಿ ಭಾರಿ ಕಮ್ಮಿ ರೇಟ್ನಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ, ಸುರಕ್ಷತೆ, ಸಾಂಸ್ಕೃತಿಕ ಎಲ್ಲದಕ್ಕೂ ಕೂಡ ಸಿಸ್ಟಮ್ಯಾಟಿಕ್ ಸ್ಕೂಲ್ ಅಂದರೆ ಸೆಂಟ್ ಪಾಲ್ಸ್ ಕಾನ್ವೆಂಟ್. ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ. ಅವ್ರಿಗೊಂದು 2 ಎಕರೆ ಜಾಗ ಬೇಕು ಅಂತ ಹೇಳ್ತಾ ಅದರ ಸಮರ್ಥವ್ರಿಗೆ ಹೇಳಿದ್ರೆ, ಈ ಸತಿ ಅಲ್ಲಿ ಜಾಗ ಇದೆ ಇದರಲ್ಲಿ KSB ಕಾಲೋನಿಯಲ್ಲಿ ಇದೇ ಸೈಟು. ಹರಾಜಿನ ಟೈಮ್ ಮುಗಿದಿದೆ ಅಂತೇಳಿ ಕೂಡ ಆಗಿತ್ತು. ಅದರ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಅಪ್ಲಿಕೇಶನ್ ಕೊಟ್ಟರೆ ಅಲ್ಲಿ ಎಕರೆ ಇದೆ, ಇನ್ನೂ ಅದು ಆಗಿಲ್ಲ, ಇನ್ನೂ ಹರಾಜಿಗೆ ಆಗಿಲ್ಲ. ಅದರಿಂದ ಅದಕ್ಕೋಸ್ಕರ ಅವರು ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡ್ತಾರೆ, ಅಪ್ಲಿಕೇಶನ್ ಕೊಟ್ಟು ಇನ್ನೂ ಒಂದು ಒಳ್ಳೆಯ ಸ್ಕೂಲ್ ಆಗಲಿ, ಇನ್ನೂ ಒಳ್ಳೆಯ ಮಕ್ಕಳು. ಇವತ್ತು ಅಲ್ಯುಮಿನಿ ಮಾಡಿದಾಗ ಬೇರೆ ದೇಶದಿಂದ, ಬೇರೆ ರಾಜ್ಯದಿಂದ ಕೂಡ ಒಳ್ಳೊಳ್ಳೆಯ ವಿದ್ಯಾಭ್ಯಾಸ ಮಾಡ್ತಾರೆ. ಒಳ್ಳೊಳ್ಳೆ
immense pleasure to your constant encouragement, guidance, and support in the community system, whose presence adds. Hi, Lodi, hello. ಜನನಿ ಜನ್ಮಭೂಮಿ ಭಾರತಿ ನಿನ್ನಯ ಅಡಿಗಳಿಗೆ ಕೊಡಮಡುವೆ ನಾಡಿಗಳಿಗೆ ಜನನಿ ಜನ್ಮಭೂಮಿ ಓ ಜನನಿ ಜನ್ಮಭೂಮಿ
ಬಿಸಿಲೇ ಬರಲಿ ಎದೆ ಬಡಿತ ನಿಂತೆ ಹಾಕಲಿ ನೀ ದೇಶ ಕಾಯುವೆ ಹೆತ್ತವರಲ್ಲೇ ಬಿಟ್ಟು ಸಂಗಾತಿಯ ದೂರ ಬಿಟ್ಟು ಮಕ್ಕಳನ್ನು ಮರೆತು ಬಿಟ್ಟು ಆದ ಸೈನಿಕ ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ ಎಂಟೆ ದಯ ಬಂಟ ನೀನು ದೇಶ ರಕ್ಷಕ ಹಲೋ ಮೇಜರ್ ಅಜಯ್, ಇವಾಗ ಒಂದು ಇಂಪಾರ್ಟೆಂಟ್ ಆಪರೇಷನ್ ಇದೆ. ನೀವು ಬೇಗ ಅರ್ಜೆಂಟಾಗಿ ಬೇಸ್ ಕ್ಯಾಂಪಿಗೆ ಬರಬೇಕು. ಇವತ್ತೇ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ. ಯಾರು ಫೋನ್ ಮಾಡಿದ್ದು ಮಗನೇ? ಏನಾಯ್ತು? ಅಮ್ಮ, ಬೇಸ್ ಕ್ಯಾಂಪಿಂದ ಚೀಫ್ ಫೋನ್ ಮಾಡಿದ್ರು. ಅರ್ಜೆಂಟಾಗಿ ಒಂದು ಆಪರೇಷನಿಗೆ ಬೇಸ್ ಕ್ಯಾಂಪಿಗೆ ಹೋಗ್ಬೇಕಂತೆ. ನಾನು ಹೋಗಿ ಬರ್ತೀನಮ್ಮ, ನನಗೆ ಆಶೀರ್ವಾದ ಮಾಡು. ಹುಷಾರಾಗಿ ಹೋಗಿ ಬಾ ಮಗನೇ. ಕಲಿಯೋ ಯುದ್ಧ ಭೂಮಿಗೆ ನೆಯ್ಯುವ ಕಳೆಯೋ ಧಗ 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 ಉರಿಯೋ ಸೂರ್ಯನ್ನೇ ಸುಡ ಉಸಿರೋ ರಣ ಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ ಧರ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ನುಡಿಯೋ ಆ ಸಿಡಿಲು ಮಳೆ ಬಂದವ ಸಾಗರವೇ ಉಕ್ಕಿ ಹರಿದವ ಎದುರಾಳಿ ಎದುರಿಗೆ ನಿಂತವ ನೀ ಮುನ್ನುಗ್ಗಿ ದೇಶದ ಕಾಯುವೆ ಜನಗಣಮನ ಜೊತೆಯಲ್ಲಿದೆ ಬಲಿದಾನ ಗುರು ನೀನು ರೆಡಿಯೋ ಕುಲಗಳನ್ನ ಕರೆಯುತ್ತಿದೆ ಎಂದು ನಿಂಗೆ ಜಯ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿದೇಳುವ ಸೈನಿಕ ದಿನ ದಿನವೂ ಹೋರಾಟ ಬಂದೂಕಿನ ಒಡನಾಟ ಹೊಸ ಸಮರದ ಸೆರೆಸಾಟ ಒಲಿದು ಧೈರ್ಯದ ಸಾಮ್ರಾಟ ಅವರ ಬಿಟ್ಟಿರುವೆ ಬಯಕೆಗಳ ತೊರೆದಿರುವೆ ದೃಢವಾಗಿ ನಿಂತಿರುವೆ ಈ ದೇಶಕ್ಕೆ ಉಳಿಪಾಗೆ ಇರುವೆ ಈ ಕೇಸರಿಗೆ ಹಸಿರು ನಿಮ್ಮೆದೆಯ ಪ್ರತಿ ಉಸಿರು ಅದರ ಮರಗಳ ಹೆಸರು ನಿನಗೆ ಸಾಟಿ ಯಾರೋ ದಿನ 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 ದುಡಿವೆ ನೀನು ಕ್ಷಣ ಪ್ರತಿ ಕ್ಷಣ ರಭಸದಲ್ಲಿಯೋ ಕಣ ಕಣದಲ್ಲೂ ದೇಶ ಪ್ರೇಮ ಎಂದು ನಿಂಗೆ ಜಯ ಹೋ ಸಾಕು ಅಮ್ಮ, ಎಷ್ಟು ತಿನ್ನಿಸುತ್ತೀಯ? ತಿನ್ನು ಮಗನೇ, ಹೇಗಿದ್ದು ನನ್ನ ಕೈಯಿಂದ ಮಾಡಿದ ಊಟ ವರ್ಷಕ್ಕೆ ಒಂದೇ ಸಾರಿ ತಿನ್ನುತ್ತೀಯಲ್ಲ. ಈ ಸಾರಿ ಎರಡರಾಗಿ ಕಟ್ಟಿಸಿಕೊ. ಹಲವು ರಕ್ಷಾಬಂಧನಕ್ಕೂ ಇರಲಿಲ್ಲ ನೀನು. ಹಲೋ ಕ್ಯಾಪ್ಟನ್, ನಿಮ್ಮ ರಜೆ ರದ್ದಾಗಿದೆ. ನೀವು ಆದಷ್ಟು ಬೇಗ ಗಡಿಗೆ ಬರಬೇಕು. ಪ್ರಪಂಚದ ಸೈನಿಕರು ಇವರಿಗೆ ಯಾವುದೇ ದಾರಿಯಿಲ್ಲ.
ಯಾವುದೇ ಜಾತಿ ಇಲ್ಲ. ಇವರು ತಮ್ಮ ತಮ್ಮ ರಾಷ್ಟ್ರದ ಶಾಂತಿ ಮತ್ತು ಸೌಹಾರ್ದತೆಯಾಗಿ ನಡೆಯುತ್ತಾರೆ ಮತ್ತು ಕೊನೆಯ ಉಸಿರುವವರೆಗೂ ಅದಕ್ಕಾಗಿ ಹೋರಾಡುತ್ತಾರೆ. ಕರ್ನಲ್ ಸೋಫಿಯಾ ಕುರೇಶ್. ನಾನು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್. ನಾವು ನಿಮಗೆ ಇಲ್ಲಿ ಆಪರೇಷನ್ ಸಿಂಧೂರದ ಮಾಹಿತಿ ನೀಡಲು ಹಾಜರಾಗಿದ್ದೇವೆ. ನೀವು ಈ ಮಿಷನ್ಗೆ ಸಿದ್ಧರಾಗಿದ್ದೀರಾ? ಜೋಶ್. ಶತ್ರುಗಳನ್ನು ಸಂಹರಿಸಲು ಸಿದ್ಧ, ಬೆಂಕಿ ಮಳೆಯನ್ನು ಸುರಿಸುತ್ತ ಭಾರತ. ವಾಯುಸೇನೆ ದಾಳಿ ಮಾಡಿದೆ, ಕೊಡಿಸಲು ಉಗ್ರಗಾಮಿಗಳಿಗೆ ಹೊಡೆದಾಕಲು ಶುರುವಾಗಿದೆ ಸಿಂಧೂರದ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ವಂದೇ ಮಾತರಂ. 2025 ಮೇ 7ರಂದು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ